ಬೆಂಗಳೂರು ಸೇರಿ ರಾಜ್ಯದ ವಿವಿಧೆಡೆ ಇವತ್ತು ಮತ್ತು ನಾಳೆ ಸಿಇಟಿ ಪರೀಕ್ಷೆ. ಈ ಬಾರಿ ಒಟ್ಟು 3,30,479 ಅಭ್ಯರ್ಥಿಗಳು ಪರೀಕ್ಷೆಗೆ ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ. ಬೆಂಗಳೂರು ಸೇರಿ ರಾಜ್ಯದ ಸಾಕಷ್ಟು ಕಡೆಯಲ್ಲಿ ಇವತ್ತು ಮತ್ತು ನಾಳೆ ಸಿಇಟಿ ಪರೀಕ್ಷೆ. ಒಟ್ಟು 3,30,000 ಸಾಕಷ್ಟು ವಿದ್ಯಾರ್ಥಿಗಳು ನೋಂದಣಿಯನ್ನ ಮಾಡಿಕೊಂಡಿರುವಂಥದ್ದು. ರಾಜ್ಯದಲ್ಲಿ ಒಟ್ಟು 745 ಪರೀಕ್ಷಾ ಕೇಂದ್ರಗಳಲ್ಲಿ ಈ ಎಕ್ಸಾಮ್ ನಡೆಯುತ್ತೆ. ಈ ಬಾರಿಯೂ ಕೂಡ ಸಿಇಟಿ ಪರೀಕ್ಷೆಯಲ್ಲಿ ವಸ್ತ್ರ ಸಂಹಿತೆ ಕಟ್ಟುನಿಟ್ಟಾಗಿ ಜಾರಿ ಮಾಡಲಾಗಿದೆ. ಉದ್ದ ತೋಳುಗಳ ಡ್ರೆಸ್ ಧರಿಸಿ ಪರೀಕ್ಷೆಗೆ ಹಾಜರಾಗುವಂತಿಲ್ಲ. ಕಿವಿ ಹಾಗೆಯೇ ತಲೆ ಮುಚ್ಚುವಂತಹ ಉಡುಪು ಧರಿಸಿ ಪರೀಕ್ಷೆಗೆ ಬರುವಂತಿಲ್ಲ. ಮಂಗಳಸೂತ್ರ ಹೊರತುಪಡಿಸಿ ಯಾವುದೇ ಆಭರಣಕ್ಕೂ ಕೂಡ ಅವಕಾಶವನ್ನು ಕೊಟ್ಟಿಲ್ಲ. ಶೂ ಹಾಕೊಂಡು ಕೂಡ ಪರೀಕ್ಷೆಗೆ ಹಾಜರಾಗುವಂತಿಲ್ಲ. ಹಲವು ನಿಯಮಗಳ ಮಧ್ಯೆ ಪರೀಕ್ಷೆಯನ್ನ ಅಟೆಂಡ್ ಆಗಿದ್ದಾರೆ ಸ್ಟೂಡೆಂಟ್ಸ್ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು. ಹಲವು ನಿಯಮಗಳ ಜೊತೆಯಲ್ಲಿ ಪರೀಕ್ಷೆಗೆ ಅಟೆಂಡ್ ಆಗಿರೋದು. ಈ ಬಾರಿ ಒಟ್ಟು 3,30,479 ಅಭ್ಯರ್ಥಿಗಳು ಪರೀಕ್ಷೆಗೆ ನೋಂದಣಿಯನ್ನು ಮಾಡಿಕೊಂಡಿರುವಂಥದ್ದು. ಇದರಲ್ಲಿ 1,44,380 ಬಾಲಕರು ಇದ್ದರೆ 1,86,099 ಬಾಲಕಿಯರು ಕೂಡ ಇದ್ದಾರೆ. 970 ವಿಶೇಷ ಚೇತನ ವಿದ್ಯಾರ್ಥಿಗಳು ಕೂಡ ಪರೀಕ್ಷೆಗೆ ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ. ಮೇಲ್ವಿಚಾರಣೆಗಾಗಿ ಪರೀಕ್ಷೆಯನ್ನು ನೋಡ್ಕೊಳ್ಳಿಕ್ಕಾಗಿಯೇ 12,665 ಪರೀಕ್ಷಾ ಕೇಂದ್ರಗಳು ಹಾಗೆಯೇ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ನಾಳೆ ಗಣಿತ ಮತ್ತು ಜೀವ ವಿಜ್ಞಾನ ಪರೀಕ್ಷೆಗಳು ನಡೆಯಲಿವೆ. ಈ ಬಾರಿಯೂ ಕೂಡ ಸಿಇಟಿ ಪರೀಕ್ಷೆಯಲ್ಲಿ ವಸ್ತ್ರ ಸಂಹಿತೆ ಜಾರಿಯಲ್ಲಿದೆ ಅನ್ನುವಂಥದ್ದಾಗಿ ನಾನು ಹೇಳ್ತಾ ಇದ್ದೆ. ಕಟ್ಟುನಿಟ್ಟಿನ ನಿಯಮಗಳನ್ನು ಪಾಲಿಸಲೇಬೇಕಾಗುತ್ತೆ. ಇಂಜಿನಿಯರ್, ಕೃಷಿ ಸೇರಿದಂತೆ ವಿವಿಧ ವೃತ್ತಿಪರ ಕೋರ್ಸ್ಗಳ ಅಡ್ಮಿಷನ್ಗಾಗಿ ನಡೆಸುವಂತಹ ಸಿಇಟಿ ಪರೀಕ್ಷೆ ಇವತ್ತು ಹಾಗೆ ನಾಳೆ ನಡೆಯಲಿದೆ. ಸದ್ಯ ನಾನು ಇವಾಗ 18th ಕ್ರಾಸ್ ಅಲ್ಲಿ ಇರುವಂತಹ ಎಕ್ಸಾಮ್ ಸೆಂಟರ್ ಬಳಿ ಇದ್ದೀನಿ. ಇಲ್ಲೂ ಕೂಡ ನೀವು ನೋಡ್ತಾ ಇರಬಹುದು ಸಂಪೂರ್ಣವಾಗಿ ಕಟ್ಟುನಿಟ್ಟಿನಲ್ಲಿ ಈ ಒಂದು ಸಿಇಟಿ ಪರೀಕ್ಷೆಯನ್ನು ನಡೆಸಲಿಕ್ಕೆ ಬೇಕಾದಂತಹ ತಯಾರಿಗಳನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮಾಡ್ಕೊಂಡಿದೆ. ಹಾಗೆ ಪ್ರಮುಖವಾಗಿ ಈ ಬಾರಿಯೂ ಕೂಡ ವಸ್ತ್ರ ಸಂಹಿತೆಯನ್ನ ಜಾರಿ ಮಾಡಿರುವಂತದ್ದು ನೀವು ನೋಡ್ತಾ ಇರಬಹುದು. ಸಾಕಷ್ಟು ಜನ ವಿದ್ಯಾರ್ಥಿಗಳು ಜೊತೆಗೆ ಪೋಷಕರು ಎಲ್ಲರೂ ಕೂಡ ಈ ಒಂದು ಪರೀಕ್ಷೆಗೆ ಬಂದಿರುವಂತಹದ್ದು. ಹಾಗೆ ಪ್ರಮುಖವಾಗಿ ಈ ಬಾರಿ ಸರಿಸುಮಾರು 3.5 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಗೆ ನೋಂದಣಿಯನ್ನ ಮಾಡ್ಕೊಂಡಿರುವಂತದ್ದು. ಅದರಲ್ಲಿ ವಿಶೇಷ ಚೇತನರೇ 970 ಜನರು ಈ ಒಂದು ಪರೀಕ್ಷೆಗೆ ನೋಂದಣಿಯನ್ನ ಮಾಡ್ಕೊಂಡಿದ್ದಾರೆ. ಒಟ್ಟು ಕರ್ನಾಟಕದಾದ್ಯಂತ 745 ಪರೀಕ್ಷಾ ಕೇಂದ್ರದಲ್ಲಿ ಈ ಒಂದು ಪರೀಕ್ಷೆ ನಡೆಯಲಿದೆ. ಹಾಗೆ ಸರಿಸುಮಾರು 12,000ಕ್ಕೂ ಅಧಿಕ ಮೇಲ್ವಿಚಾರಣೆಗಾಗಿ ಪರೀಕ್ಷಾ ಕೇಂದ್ರದಲ್ಲಿ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಿರುವಂತದ್ದು. ಹಾಗೆ 15,665 ಸಿಸಿಟಿವಿಗಳನ್ನು ಕೂಡ ಪರೀಕ್ಷಾ ಕೇಂದ್ರಗಳಲ್ಲಿ ಅಳವಡಿಕೆ ಮಾಡಲಾಗಿದೆ. ಹಾಗೆ ಪ್ರಮುಖವಾಗಿ ಈ ಬಾರಿ ಪರೀಕ್ಷೆಯನ್ನ ಬಹಳ ಸ್ಟ್ರಿಕ್ಟ್ ಆಗಿ ನಡೆಸ್ತಾ ಇರುವಂತದ್ದು. ಯಾವುದೇ ರೀತಿ ಆಭರಣಗಳನ್ನ ಧರಿಸಲಿಕ್ಕೆ ಅವಕಾಶ ಇಲ್ಲ. ಈಗ ಆಲ್ರೆಡಿ ಕೆಎಯು ಕೂಡ ಈ ಹಿಂದೆ ಪರೀಕ್ಷೆಯ ಡೇಟ್ ಅನೌನ್ಸ್ ಮಾಡಿದ ದಿನವೇ ಈ ಒಂದು ವಸ್ತ್ರ ಸಂಹಿತೆಯ ಬಗ್ಗೆ ಕೂಡ ತಿಳಿಸಿರುವಂತದ್ದು. ಯಾರು ಕೂಡ ತುಂಬು ತೋಳಿನ ಶರ್ಟ್ ಅನ್ನ ಹಾಕೋಂಗಿಲ್ಲ, ಜೊತೆಗೆ ಅಧಿಕ ಜೇಬ್ಗಳನ್ನ ಹೊಂದಿರುವಂತಹ ಜೀನ್ಸ್ ಪ್ಯಾಂಟ್ ಗಳನ್ನ ಹಾಕಂಗಿಲ್ಲ, ಜೊತೆಗೆ ಕತ್ತಲಿ ಒಂದು ಚೈನ್ ಕೂಡ ಇರಬಾರದು. ಅಂದ್ರೆ ಪ್ರಮುಖವಾಗಿ ಮಂಗಳ ಸೂತ್ರವನ್ನ ಹೊರತುಪಡಿಸಿ ಬೇರೆ ಯಾವುದೇ ರೀತಿ ಆಭರಣಗಳನ್ನ ಧರಿಸುವಂತಿಲ್ಲ ಅಂತ ಹೇಳಿ ತಿಳಿಸಿರುವಂತದ್ದು. ಹೀಗಾಗಿ ನೀವು ನೋಡ್ತಾ ಇರಬಹುದು ಪರೀಕ್ಷಾ ಕೇಂದ್ರದಲ್ಲೂ ಕೂಡ ಬಹಳಷ್ಟು ಚೆಕಿಂಗ್ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಸಣ್ಣ ಒಂದು ಅಕ್ರಮ ನಡೆದ್ರೂ ಕೂಡ ಸಾಕಷ್ಟು ತೊಂದರೆ ಆಗುತ್ತೆ, ವಿದ್ಯಾರ್ಥಿಗಳಿಗೆ ಇದು ತೊಂದರೆ ಆಗುತ್ತೆ ಅನ್ನುವಂತಹ ಕಾರಣದಿಂದಾಗಿ ಬಹಳ ಸ್ಟ್ರಿಕ್ಟ್ ಆಗಿ ಈ ಒಂದು ಪರೀಕ್ಷೆಯನ್ನು ನಡೆಸ್ತಾ ಇರುವಂತದ್ದು. ಪ್ರಮುಖವಾಗಿ ಇವತ್ತು ಮೊದಲ ದಿನವಾಗಿ ಏನು ಫಿಸಿಕ್ಸ್ ಹಾಗೆ ಕೆಮಿಸ್ಟ್ರಿಯ ಪರೀಕ್ಷೆ ನಡೆಯಲಿದೆ. ನಾಳೆ ಮ್ಯಾಥ್ಸ್ ಹಾಗೆ ಬಯಾಲಜಿ ಪರೀಕ್ಷೆ ನಡೆಯಲಿದೆ. ಸೊ ಒಟ್ಟಿನಲ್ಲಿ ಈ ಒಂದು ಪರೀಕ್ಷೆಗೆ ಬೇಕಾದಂತಹ ಎಲ್ಲ ರೀತಿಯ ತಯಾರಿಗಳು ಕೂಡ ಆಗಿರುತ್ತೆ. 10 ಗಂಟೆಗೆ ಪರೀಕ್ಷೆ ಆರಂಭ ಆಗುತ್ತೆ. ಇವತ್ತು 2 ಪರೀಕ್ಷೆ ನಡೆಯೋದ್ರಿಂದ ಮಧ್ಯಾಹ್ನ 2ವರೆಗೆ ಈ ಒಂದು ಪರೀಕ್ಷೆ ಅಂತ್ಯವಾಗಲಿದೆ. ಕ್ಯಾಮರಾ ಪರ್ಸನ್ ಜಯರಾಮ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು. ಇಲ್ಲ, ಬಿಕಾಸ್ ಪ್ರಿಕಾಷನ್ಸ್ ಎಲ್ಲ ಫಸ್ಟ್ ಇಂದ ನೋಡ್ಕೊಂಡ್ ಬಂದಿರ್ತೀವಲ್ಲ, ಸೊ ಏನ್ ಭಯ ಆಗಿಲ್ಲ, ಕನ್ಫ್ಯೂಷನ್ಸ್ ಏನು ಆಗಿಲ್ಲ. ನಂದು ಇದು ಡ್ರಾಪ್ ಇಯರ್. ಲಾಸ್ಟ್ ಇಯರ್ ಕರ್ನಾಟಕ ಬೋರ್ಡ್ಸ್ ಅಲ್ಲಿ 568 ಬಂದಿತ್ತು. ಸಿಇಟಿ ಆದ್ಮೇಲೆ ನಾನು ಇಯರ್ ನೀಟ್ ಅಟೆಂಪ್ಟ್ ಮಾಡ್ತಿದ್ದೀನಿ. ಸೊ ನೀಟ್ ಜೊತೆಗೆ ಸಿಇಟಿನೂ ಅಟೆಂಪ್ಟ್ ಮಾಡ್ತಿದ್ದೀನಿ. ಅವಳು 1 ತಿಂಗಳ ಕ್ರಾಶ್ ಕೋರ್ಸ್ ಕೋಚಿಂಗ್ ಹೋಗಿದ್ದಾಳೆ. ಈಗ 1 ತಿಂಗಳಿಂದ ಪ್ರಿಪೇರ್ ಮಾಡಿದ್ದಾಳೆ. ಇವಾಗ ಸಿಇಟಿ ಅವಳು ISC ಮಾಡಿದ್ರು. ಹೌದು, ಅಂದ್ರೆ ISC